ಎಲ್ಲ ನನ್ನ ಪ್ರೇಕ್ಷಕರಿಗೆ ನಮಸ್ಕಾರ. ಈ ಕೇಕ್ ಹೇಗೆ ಮಾಡೋದು ಅಂತ ನೋಡಿ. ಮೊದಲಿಗೆ ಕ್ರೀಮ್ಗೆ ಸ್ವಲ್ಪ ಯೆಲ್ಲೋ ಕಲರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಆನಂತರ ಕೇಕಿಗೆ ಹಚ್ಚಬೇಕು. ಫುಲ್ಲು ಸ್ಟ್ರೇಟಾಗಿ ಸ್ಕೇಲಿಂದ ಐಸಿಂಗ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಸ್ಕೇಲಿಂದ ಮಾಡಿದರೆ ಅಂದರೆ ಸ್ಟ್ರೇಟಾಗಿ ಬರುತ್ತೆ ಕೇಕು. ಫಿನಿಶಿಂಗ್ ಆಯಿತು, ಚೆನ್ನಾಗಿ ಬರುತ್ತೆ. ಆಮೇಲೆ ಇಸ್ಪಿಟ್ ಕಾರ್ಡ್ ತಗೊಂಬಿಟ್ಟು ನೈಸಾಗಿ ಮಾಡಬೇಕು. ಆನಂತರ ಆರೆಂಜ್ ಕಲರನ್ನು ಕ್ರೀಮು ಒಂದು ಟ್ಯೂಬ್ಗೆ ಹಾಕ್ಕೊಂಡೆ, ಡಿಸೈನ್ಗೆ ಅಂತ ಅದು. ಆಮೇಲೆ ಇನ್ನೊಂದು ಕಲರು ಬ್ಲೂ ಕಲರು, ಆಮೇಲೆ ಆರೆಂಜ್ ಕಲರು, ಆಮೇಲೆ ಪಿಂಕ್ ಕಲರು, 3 ಕಲರು ಟ್ಯೂಬ್ ಮಾಡ್ಕೋಬೇಕು. ಆನಂತರ ಈ ಥರ ಚಿಕ್ಕದಾಗಿ ಎಲ್ಲ ಕಲರು, ಆರೆಂಜು, ಪಿಂಕು, ಬ್ಲೂ ಇವೆಲ್ಲ ಕಲರ್ ಹಾಕ್ಬಿಟ್ಟು ಇಸ್ಪೇಟ್ ಕಾರ್ಡಿಂದ ಕ್ಲೀನಾಗಿ ಸ್ವಲ್ಪ ನೀರಿರಬೇಕು. ನೀರಿದ್ದರೆ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಆಮೇಲೆ ಸ್ವಲ್ಪ ಲೈಟಾಗಿ ಇಸ್ಪೇಟ್ ಕಾರ್ಡಿಗೆ ಆರೆಂಜ್ ಕಲರ್ ಹಚ್ಕೊಂಡಿದ್ದೀನಿ. ಆರೆಂಜ್ ಕಲರ್ ಯಾಕೆಂದರೆ ಸ್ವಲ್ಪ ಜಾಸ್ತಿ ಎದ್ದೊಡಿಲಿ ಅಂತ. ಆಮೇಲೆ ಫುಲ್ ಫಿನಿಶಿಂಗ್ ಆದಮೇಲೆ ಟ್ರಫಲ್ಗೆ ಪಿಂಕ್ ಕಲರು ಸ್ವಲ್ಪ ಈ ಥರ ಜಾಸ್ತಿ ಹಾಕ್ಬಾರ್ದು, ಕೆಳಗಡೆ ಫುಲ್ ಇಳಿಬೇಕು ಅದು ಕೇಕ್ ಕೆಳಗಡೆ. ಅಂದರೆ ಈ ಥರ ಇದ್ದರೆ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಬೇಸ್ಗೆ ಕ್ರೀಮ್ ಹಾಕಬೇಕು. ಬೇಸಿಗೆ ಯಾಕೆ ಕ್ರೀಮ್ ಹಾಕ್ಬೇಕಂದ್ರೆ ಲುಕ್ ಕಾಣುತ್ತಂತ ಅಷ್ಟೇ, ಮತ್ತಿನ್ನೇನಿಲ್ಲ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕ್ರೀಮ್ ಹಾಕ್ಬಿಟ್ಟು ಬೇಸಿಗೆ ಲುಕ್ ಕಾಣುತ್ತೆ. ಆನಂತರ ಈ ಪನ್ನಲ್ಲು ಯೂಸ್ ಮಾಡಿ ಈ ಥರ ಡಾಟ್ ಇಡಬೇಕು. ಡಾಟ್ ಇಟ್ಬಿಟ್ಟು ಡೋನೆಟ್ ಇಡಬೇಕು. ಯಾಕಂದರೆ ಕಸ್ಟಮರ್ ಡೋನೆಟ್ ಇಡಿ ಅಂತ ಹೇಳಿದರು, ಅದಕ್ಕೋಸ್ಕರ ಡೋನೆಟ್ ಇಡ್ತಾಯಿದ್ದೀವಿ. ಇಷ್ಟೇ ಸಿಂಪಲ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪಾದರೆ ಕಮೆಂಟ್ ಮಾಡಿ. ಚಿಕ್ಕ ಕಲಾವಿದನಿಗೆ ಪ್ರೋತ್ಸಾಹಿಸಿ. ಸ್ವಲ್ಪ ಉತ್ತರ ಕರ್ನಾಟಕ ಭಾಷೆಯಿಂದ ಮಾತಾಡ್ತೀನಿ, ಯಾಕಂದರೆ ಉತ್ತರ ಕರ್ನಾಟಕ ನಮ್ಮದು. ಹೀಗಾಗಿ ಏನಾದ್ರು ತಪ್ಪಾದರೆ ಕ್ಷಮಿಸಿ.